ಜಾಗ ಏನೈತಲ್ಲ ಇದು ಈ ಕಡೆಯಿಂದ ಬಂದಿದ್ದು ರೋಡ್ ಇದು. ಈ ರೋಡ್ ಏನಿದೆ ಇದು ಕುಂಬಾರ್ ಇದು ಎಲೆಕೇರಿಯಿಂದ ಇದು ಕುಂಬಾರಗುಂಡಿಯಿಂದ ಎಲೆಕೇರಿಯಿಂದ ಇಲ್ಲಿ ಬರುತ್ತೆ ಇದು. ಈ ಕಡೆ ಇದು ಎಲ್ಲಿ ಹೋಗುತ್ತೆ ಈ ರೋಡ್ ಇದು 33 ಅಡಿ ಇದೆ. ಇಲ್ಲಿಂದ ಮತ್ತೆ ಈ ಕಡೆಗೆ 33 ಅಡಿ ಇದೆ. ಇದು ಮತ್ತೆ ಸ್ಟ್ರೈಟ್ ಇದು ಬಾಲಾಜಿ ಥಿಯೇಟ್ರ್, ಬಾಲಾಜಿ ಇದು ಚೌಟ್ರಿ ಇದೆಯಲ್ಲ ಅಲ್ಲಿವರೆಗೂ ಇದು ಮೇನ್ ರೋಡ್ಗೆ ಟಚ್ ಆಗುತ್ತೆ. ಬೆಂಗಳೂರು ಟು ಮೈಸೂರು ಹೈವೇ ಇದೆಯಲ್ಲ ಆ ರೋಡ್ಗೆ ಟಚ್ ಆಗುತ್ತೆ. ಇದು 33 ಅಡಿ ಇದೆ. ಇದು ಅಡಿದು ರಸ್ತೆಗೆ 33 ಅಡಿ ಇದೆ. ಇಲ್ಲಿಂದ ಬಂದರೆ ಇದು ಜಮೀನಿದೆ. ಇದು 4.5 ಎಕರೆ ಇದೆ. ಅಂದರೆ ಪಕ್ಕದಲ್ಲಿ ಇನ್ನೊಂದು 4 ಎಕರೆ ಎಕ್ಸ್ಟ್ರಾ ಇದೆ. ಹಾಗೆ ನೀವು ತೊಗೊಂಡ್ರೆ ಟಚ್ ಆಗುತ್ತೆ. ಹಾಗೆ ಇಲ್ಲಿ ಬೋರ್ವೆಲ್ ಇದೆ 2, ಮತ್ತು ಇದು ಉಳಿ ಮನೆ ಇದೆ. ಈಗ ಬಂದು ಪ್ರೆಸೆಂಟ್ ಇದು ವ್ಯವಸಾಯ ಮಾಡ್ಬೋದು, ತೊಂದರೆ ಇಲ್ಲ. ಆದರೆ ಒಂದು ಇಂಡಿವಿಜುವಲ್ ರೆಸಾರ್ಟ್ ಮಾಡ್ಕೋಬೋದು. ನೀರಾವರಿಗೆ ತೊಂದರೆ ಇಲ್ಲ ಈ ಜಮೀನಲ್ಲಿ. ಸುತ್ತ ಸರೌಂಡಿಂಗ್ ನೋಡಿ, ಹಾಗೆ ಒಳ್ಳೆ ವೆದರ್ ಇದೆ. ಇದೇನಿದೆ ಓಣಿ ಕಾರ್ನರು ಇಲ್ಲಿ ನೋಡಿ, ಹಾಗೆ ತೋರಿಸ್ತೀನಿ. ಈಗ ಎಂಡಿಂದ ಎಂಡ್ ಬರ್ತೀನಿ ನಾನು. ಇದು ಉಳಿ ಮನೆ. ಇದು ಆರಾಮಾಗಿ ಇಂಡಿವಿಜುವಲ್ ಇರ್ಬೋದು, ನೀವೇನು ಕಟ್ಟಿಸ್ಕೊಂಗಿಲ್ಲ. ಬೋರ್ವೆಲ್ ಇದೆ, ನೀರು ಬರ್ತಿದೆ ನೋಡಿದೆ. ಇದು ಓಣಿ ಏನಿದೆ ಕಾರ್ನರು, ಈ ಕಾರ್ನರ್ ಆಲ್ರೆಡಿ ಇಲ್ಲಿ ಒಂದು ಮನೆ ಕೂಡ ಇದೆ. ನೀವು ಮಾತಾಡ್ಬೇಕಾದ್ರೆ ತೊಗೋಬೇಕಾದ್ರೆ ಮನೆ ಬಿಟ್ಟು ತೊಗೊಳ್ತೀರಾ ಅಥವಾ ಮನೆ ಸೇರಿಸಿ ತೊಗೊಳ್ತೀರಾ, ಮಾತಾಡ್ಕೋಬೇಕಾದ್ರೆ ತೊಗೊಬೋದು. ನೋಡಿ ಇದು ಕಾರ್ನ, ಇದು ಓಣಿ ನೋಡಿ. ಇದೆಲ್ಲ ಒಳ್ಳೆ ಕ್ಲೀನಾಗಿದೆ, ತೊಂದರೆ ಏನಿಲ್ಲ. ಯಾವುದೇ ಪೇಪರೆಲ್ಲ ಕರೆಕ್ಟ್ ಇದೆ. ನೋಡ್ಕೊಂಡು ಹಾಗೆ ಇದೆಲ್ಲ ಲಾಸ್ಟ್ ಮರ ಇದೆಲ್ಲ, ಈ ಮರ ಏನಿದೆ ಈ ಮರವರೆಗೂ ಬರುತ್ತೆ. ಇದು ವ್ಯವಸಾಯ ಜಾಗ ಇದೆ. ಮಾವಿನ ತೋಟ ಇದೆ, ಬೈಲು ಖರಾಬ್ ಏನಿದೆ ಇದುವರೆಗೂ ಬರುತ್ತೆ. ಗದ್ದೆ ಇದೆ ನೋಡಿ, ಗದ್ದೆ ಇದೆಲ್ಲ ಇದೆ ನೋಡಿ. ಬೋರ್ವೆಲ್ ಇದೆ, ನೀವೇನು ಹಾಕ್ಸಂಗಿಲ್ಲ. ವ್ಯವಸಾಯ ಮಾಡೋಕ್ಕೆ ತುಂಬ ಚೆನ್ನಾಗಿದೆ, ಯೋಗ್ಯವಾಗಿದೆ.